ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಅಂಡ್ ಕಿಚನ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ. ಸಂಕ್ರಾಂತಿ ಹತ್ರನೇ ಬಂತು. ಸೊ ಹಾಗಾಗಿ ನಾನು ಎಳ್ಳು ಬೆಲ್ಲನ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇದಾಗಿ ಇಲ್ಲಿ ನಾನು ಎಳ್ಳು ಬೆಲ್ಲ ಮಾಡಲಿಕ್ಕೆ ಒಂದು ಅರ್ಧ ಉಂಡೆಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ನೋಡ್ಬೋದು. ಸೊ ಅದೇ ರೀತಿ ನಾನು ಒಂದು ಅರ್ಧ ಕಪ್ನಷ್ಟು ಹುರಿಗಡಲೆನ ಅಂದರೆ ಪುಟಾಣಿನ ತೊಗೊಂಡಿದ್ದೀನಿ. ಅದೇ ಅಳತೆನಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ನಷ್ಟು ಎಳ್ಳು, ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ಪುಟ್ಟ ಕೊಬ್ಬರಿನ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದಂತ ಬನ್ನಿ ನೋಡೋಣ. ಮೊದಲಿಗೆ ಒಣ ಕೊಬ್ಬರಿನ ಈ ಥರ ಮೇಲ್ಗಡೆ ಇರೋ ಸಿಪ್ಪೆನ ತೆಗಿಬೇಕಾಗುತ್ತೆ. ತುಂಬಾ ಹುಷಾರಾಗಿ ತೆಗಿಬೇಕು, ಸ್ವಲ್ಪ ಕೈಗೆ ಹತ್ತಿದ್ರೆ ತೊಂದರೆ. ಹಾಗಾಗಿ ಸ್ವಲ್ಪ ಜೆಂಟಲಾಗಿಯೇ ಈ ಒಂದು ಸಿಪ್ಪೆನ ತೆಗಿರಿ. ಒಣ ಕೊಬ್ಬರಿನೇ ಬೇಕಾಗುತ್ತೆ ಇದಕ್ಕೆ. ಹಸಿ ಕೊಬ್ಬರಿನ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬೇಡಿ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಕೊಬ್ಬರಿ ಒಂದು ಸಿಪ್ಪೆನೂ ಇದೇ ಥರ ನಾನು ತೆಗೆದುಬಿಟ್ಟು ತೋರಿಸ್ತೀನಿ, ನೋಡ್ಬೋದು ಆನಂತರ ಯಾವ ರೀತಿ ಕಾಣುತ್ತೆ ಅಂತ. ಈ ಒಂದು ಸಿಪ್ಪೆ ತೆಗೆದ ಕೊಬ್ಬರಿಯನ್ನು ನಾನು ಇವಾಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಒಂದು ಅಳತೆನಲ್ಲಿ ಬೇಕೋ ಆ ಒಂದು ಅಳತೆನಲ್ಲಿ ಕಟ್ ಮಾಡ್ಕೊಳ್ಬೋದು. ಆದಷ್ಟು ಎಳ್ಳು ಬೆಲ್ಲಕ್ಕೆ ಅಂದರೆ ಸ್ವಲ್ಪ ಕೊಬ್ಬರಿನ ಸಣ್ಣದಾಗಿಯೇ ಕಟ್ ಮಾಡ್ಕೊಳ್ಬೇಕು. ಅಂದರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ, ಹಾಗೆ ಟೇಸ್ಟಿಗೂ ಕೂಡ ಸೂಪರಾಗಿರುತ್ತೆ. ಹಾಗಾಗಿ ನಾನು ಸಣ್ಣ ಸಣ್ಣ ಪೀಸಾಗಿ ಮಾಡ್ತಾ ಇದ್ದೀನಿ. ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟ ನಂತರ ನಾನು ಇವಾಗ ಬೆಲ್ಲನ ಕೂಡ ಅದೇ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಬೆಲ್ಲ ಬಿಳಿ ಕಲರ್ ಬರುತ್ತಲ್ಲ ಆ ಥರ ತೊಗೊಳ್ಳಿ, ವೈಟ್ ಕಲರ್ ಬೆಲ್ಲ ಇರೋದು. ಸೊ ನನಗೆ ತರಲಿಕ್ಕೆ ಆಗಲಿಲ್ಲ, ಹಾಗಾಗಿ ಮನೆಯಲ್ಲಿ ಏನಿತ್ತು ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಯೆಲ್ಲೋ ಆ್ಯಂಡ್ ರೆಡ್ಡಿಶ್ ಕಲರ್ ಇದೆ ಬೆಲ್ಲ. ಸ್ವಲ್ಪ ವೈಟ್ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇದನ್ನೇ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಆ ಬೆಲ್ಲನೂ ಕೂಡ ತೆಗಿತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಡ್ರೈ ಇದ್ದರೆ ಒಳ್ಳೆಯದು. ಡ್ರೈ ಇದ್ದರೆ ನೀವು ಈ ಥರ ನೀವು ಸಣ್ಣದಾಗಿ ಕಟ್ ಮಾಡಿ ಸೋಸ್ಕೊಳ್ಬೋದು. ಸಣ್ಣಗೆ ಇರೋ ಬೆಲ್ಲ ಏನಿರುತ್ತೆ ಅದನ್ನು ನೀವು ಕಾಫಿ ಅಥವಾ ಟೀಗೆ ಹಾಕ್ಕೊಳ್ಬೋದು. ಇವಾಗ ಒಂದು ಪಾತ್ರೆನ ಇಟ್ಟಿದ್ದೀನಿ ಒಲೆ ಮೇಲೆ. ಆ ಪಾತ್ರೆಗೆ ನಾನು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿರೋ ಶೇಂಗಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮೇ ಇರಬೇಕು, ಜಾಸ್ತಿ ಫ್ಲೇಮ್ ಇಡಲಿಕ್ಕೆ ಹೋಗಬೇಡಿ. ಅಂದರೆ ಚೆನ್ನಾಗಿ ಇದು ಉರಿಯುತ್ತೆ ಶೇಂಗಾ, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗೆ ಸಿಪ್ಪೆನೂ ಕೂಡ ಬೇಗ ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿನೇ ನೀವು ಈ ಒಂದು ಶೇಂಗಾನ ಹುರ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ ಡಬ್ ಡಬ್ ಅಂತ, ಆವಾಗ ಹುರಿದಿದೆ ಅಂತ ಅರ್ಥ. ಇವಾಗ ಅದೇ ಪಾತ್ರೆಗೆ ನಾನು ತೊಗೊಂಡಿರೋ ಎಳ್ಳನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು 2-3 ನಿಮಿಷ ಬಿಸಿ ಮಾಡ್ಕೊತೀನಿ. ಹಾಗೆ ಹೇಳಬೇಕು ಅಂದರೆ ಒಂದು ಮಾತು ನೆನಪಾಯಿತು. ನಾವು ಈ ಥರ ಏನಾದರೂ ಅಡುಗೆಗಳನ್ನು ಮಾಡ್ತೀವಿ, ಹಬ್ಬಗಳಿಗೆ ಸ್ಪೆಷಲಾಗಿ ಏನಾದರೂ ಒಂದು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಪ್ರೀತಿಯಿಂದ ಮಾಡಿದರೆ ಅದರ ಒಂದು ರುಚಿನೇ ಬೇರೆ ಅಲ್ವಾ. ಇವಾಗ ನಾನು ಲೋ ಫ್ಲೇಮ್ನಲ್ಲಿನೇ ಹುರ್ಕೊಳ್ತಾ ಇದ್ದೀನಿ. ನಾನೇನೋ ಅರ್ಜೆಂಟ್ನಲ್ಲಿ ಗ್ಯಾಸನ್ನು ಜೋರಾಗಿಟ್ಬಿಟ್ಟು ಈ ಥರ ನಾವು ರೆಸಿಪಿನ ಮಾಡಿದರೆ ಸೀದೋಗ್ಬಿಡುತ್ತೆ, ತಿನ್ನೋರ್ಗೂ ಕೂಡ ಇಷ್ಟ ಆಗಲ್ಲ. ಸ್ವಲ್ಪ ನಾವು ಪ್ರೀತಿಯಿಂದ ತಾಳ್ಮೆಯಿಂದ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು 2 ನಿಮಿಷ ನಾನು ಲೋ ಫ್ಲೇಮ್ನಲ್ಲಿನೇ ಹುರಿದಿದ್ದೀನಿ. ಅದು ಗೊತ್ತಾಗ್ಬಿಡುತ್ತೆ ಹುರಿದಿದೆ. ಹೇಗೆ ಗೊತ್ತಾಗುತ್ತೆ ಅಂದರೆ ಚಟಪಟ ಅಂತ ಎಳ್ಳು ಕೂಡ ಚೆನ್ನಾಗಿ ಬಿಸಿ ಮಾಡಾಯಿತು. ಆನಂತರ ನಾನು ಎಳ್ಳಿನ ಸೈಡ್ಗೆ ಏನಿದೆ ಹುರಿಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಸ್ವಲ್ಪ ಪಾತ್ರೆ ಬಿಸಿ ಇರುತ್ತಲ್ವ, ಅದಕ್ಕೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗಲಿ ಕಡಲೆ ಅಂತ ನಾನು ಹಾಕಿದ್ದೀನಿ. ಸೊ ಇವಾಗ ಹುರಿದಿರೋ ಶೇಂಗಾ ನೋಡ್ಬೋದು ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡ್ತಿದೆ ಅಂತ. ಸೊ ನೀವು ಒಂದು ಬಟ್ಲಿನ ಸಹಾಯದಿಂದ ನೀವು ಸಿಪ್ಪೆನ ತೆಗಿಬಹುದು, ಅಥವಾ ಒಂದು ಮರಕ್ಕೆ ಹಾಕಿಬಿಟ್ಟು ಕೂಡ ನೀವು ಈ ಥರ ಉಜ್ಜಿಬಿಟ್ಟು ಸಿಪ್ಪೆನ ತೆಗಿಬಹುದು. ನಾನು ಸ್ವಲ್ಪ ಇರೋದ್ರಿಂದ ಕೈಯಿಂದನೇ ಈ ಥರ ಸಿಪ್ಪೆನ ಬಿಡಿಸ್ತಾ ಇದ್ದೀನಿ.
ಸೊ ಎಲ್ಲ ಶೇಂಗಾನು ಸಿಪ್ಪೆ ಬಿಡಿಸಿದ ನಂತರ ನಾನು ತೋರಿಸ್ತೀನಿ. ಒಂಚೂರು ಎಲ್ಲೂ ಸಿಪ್ಪೆ ಇರಬಾರ್ದು, ಅಷ್ಟೊಂದು ಚೆನ್ನಾಗಿ ತೆಗಿಬೇಕು ಸಿಪ್ಪೆನ. ಎಲ್ಲ ಶೇಂಗಾ ಸಿಪ್ಪೆನೂ ತೆಗೆದಾಯಿತು. ಇವಾಗ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈ ಪುಟಾಣಿ ಏನಂತೀವಿ ಅಥವಾ ಉರಿಗಡ್ಲೆ ಅಂತೀವಲ್ವ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನು ಇದಕ್ಕೆ ಎಳ್ಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಹುರಿದು ಇಟ್ಟಿರೋ ಎಳ್ಳು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಈ ಒಂದು ಎಳ್ಳು ಬೆಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಎಳ್ಳು ಬೆಲ್ಲ ಯಾಕೆ ತಿಂತೀವಿ ನಾವು ಸಂಕ್ರಾಂತಿಯಲ್ಲಿ ಅಂತ ಒಂದು ರೀಸನ್ ಇದೆ. ಎಳ್ಳಮೋಸೆಯಲ್ಲಿ ಕೂಡ ನಾವು ಎಳ್ಳೊಳಗೆ ಶೇಂಗಾ ಒಳಗೆ ಮಾಡ್ತಿರ್ತೀವಿ. ಸೊ ಯಾಕೆ ತಿಂತೀವಿ ಅನ್ನೋದಕ್ಕೆ ಒಂದು ರೀಸನ್ ಇದೆ. ಅದಕ್ಕೆ ಕೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನಾನು ಸಿಪ್ಪೆ ಬಿಡಿಸಿರೋ ಶೇಂಗದ ಕಾಳು ಕೂಡ ಹಾಕ್ಕೊಂಡೆ, ನಾವು ಶೇಂಗದ ಬೀಜನ. ಆನಂತರ ಕೊಬ್ಬರಿ ಕಟ್ ಮಾಡಿಟ್ಟಿರೋ ಕೊಬ್ಬರಿ ಮತ್ತು ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇವಾಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಬೆಲ್ಲ ಜಾಸ್ತಿ ನಾನು ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಹೋಗಿಲ್ಲ. ಸ್ವಲ್ಪ ಬೆಲ್ಲ ಮೆತ್ತಗಿರೋದ್ರಿಂದ ನಾನು ಒಂದು ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೀನಿ. ನಿಮಗೆ ಚಿಕ್ಕ ಚಿಕ್ಕ ಪೀಸ್ ಬೇಕು ಅಂದರೂ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಸೊ ನಾನು ಈ ರೀತಿ ಮಾಡ್ತೀನಿ. ಆನಂತರ ಕುಸುರೆಳ್ಳು ಅಂತ ಬರುತ್ತೆ, ಆ ಒಂದು ಕುಸುರೆಳ್ಳು ಕೂಡ ಇದರಲ್ಲಿ ನೀವು ಸೇರಿಸ್ಕೊಳ್ಬೋದು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಿರ್ತಾರೆ, ಸೊ ಅದು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ನ್ಯಾಚುರಲ್ ಆಗಿ ಎಳ್ಳು ಬೆಲ್ಲ ಅಂದಮೇಲೆ ಎಳ್ಳು ಬೆಲ್ಲನೇ ಇರಬೇಕು. ಅದಕ್ಕೆ ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕಿಲ್ಲ. ಹಾಗೆ ಬೆಲ್ಲ ಸ್ವಲ್ಪ ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಳಿ. ನಂದು ಬೆಲ್ಲ ಸ್ವಲ್ಪ ಮೆತ್ತಗೆ ಇತ್ತು ಅಂತ ನಾನು ಈ ಥರ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೀನಿ. ನೋಡಿ, ಫೈನಲಿ ಈ ಥರ ಎಳ್ಳು ಬೆಲ್ಲ ರೆಡಿ ಆಯಿತು. ಯಾವ ರೀತಿ ಆಗಿದೆ ಅಂತ ನನಗೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದರೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.